ಇದನ್ನ ಇಟ್ಟರೆ ಆಟೋಲ್ಲಿ ನಿಲ್ಲಿಸ್ತಾರೆ, ವೆಹಿಕಲ್ಸ್ ಈ ದಿನ ಸಾಗರ ಟೌನ್ ಪೊಲೀಸ್ ಸ್ಟೇಷನ್ ವತಿಯಿಂದ ಸಾಗರ ಪಟ್ಟಣದಲ್ಲಿ ಕೆಲವೊಂದು ಏರಿಯಾ ಡಾಮಿನೇಷನ್ ಮತ್ತು ಫುಡ್ ಪೆಟ್ರೋಲಿಂಗ್ ಎಕ್ಸಸೈಸ್ ಕಂಡಕ್ಟ್ ಮಾಡಿದ್ದೀವಿ. ಇದರ ಮೇನ್ ಉದ್ದೇಶ ನಮ್ಮ ಸಾಗರದ ಟೌನಲ್ಲಿ ಸುಮಾರು ಕಡೆ ಅಬ್ಯಾಂಡನ್ಡ್ ವೆಹಿಕಲ್ಸ್, ಸುಮಾರು ದಿವಸದಿಂದ ಗುಜರಿ ವೆಹಿಕಲ್ಗಳು ರಸ್ತೆ ಬದಿಯಲ್ಲೇ ಪಾರ್ಕ್ ಮಾಡಿಬಿಟ್ಟಿದ್ದಾರೆ ವಾಹನ ಮಾಲೀಕರು. ಅವರೆಲ್ಲರಿಗೂ ಕೂಡ ಈ ಮೂಲಕ ಒಂದು ಎಚ್ಚರಿಕೆ ಕೊಡ್ತೀವಿ. ನಿಮ್ಮ ವಾಹನಗಳನ್ನ ನೆಕ್ಸ್ಟ್ 4 to 5 days ಒಳಗಡೆ ನಿಮ್ಮ ಜಾಗಗಳಲ್ಲಿ ಇಟ್ಕೊಳ್ಳಿ. ರಸ್ತೆ ಬದಿಯಲ್ಲಿ ಯಾವುದಾದ್ರು ಅನ್ಕ್ಲೇಮ್ಡ್ ವೆಹಿಕಲ್ ಇತ್ತು ಅಂತಂದರೆ ಪೊಲೀಸ್ ಕಡೆಯಿಂದ ನಾವು ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ಹರಾಜು ಪ್ರಕ್ರಿಯೆ ಮಾಡ್ತೀವಿ. ವಿ ಹ್ಯಾವ್ ದಟ್ ರೈಟ್ ಅಂಡರ್ ಕರ್ನಾಟಕ ಪೊಲೀಸ್ ಆ್ಯಕ್ಟ್. ಪ್ರಾವಿಷನ್ಸ್ ಇದೆ, ಕಾನೂನಲ್ಲಿ ಅವಕಾಶ ಇದೆ. ಯಾವ್ಯಾವ ರೀತಿ ಅಬ್ಯಾಂಡನ್ಡ್ ವೆಹಿಕಲ್ಸ್ ಇದೆ ಅಂತ ಕಂಡು ಬಂದಿದೆ ಅವಕ್ಕೆಲ್ಲ ಇವತ್ತು ನೋಟಿಸ್ ಅಂಟಿಸಿದ್ದೀವಿ. ವಿದಿನ್ ನೆಕ್ಸ್ಟ್ 4 to 5 days ನಿಮ್ಮ ವೆಹಿಕಲ್ಸ್ನ ನೀವು ಎತ್ಕೊಂಡು ಹೋಗಿ. ಅದ್ರ ಮೇಲೂ ಇತ್ತು ಅಂತ ನಾವು ಅದನ್ನು ವಿಲೇವಾರಿ ಮಾಡ್ತೀವಿ. ಎರಡನೇದು ಸ್ವಲ್ಪ ಕಂಪ್ಲೇಂಟ್ಸ್ ಇದೆ ಈ ಡಬಲ್ ರೋಡಲ್ಲಿ, ಸಾಗರ ಬೈಪಾಸಲ್ಲಿ ಮತ್ತು ಸೊರಬ ರಸ್ತೆಯಲ್ಲಿ ಡಿವೈಡ್ ಇದ್ದು ಕೂಡ ಎರಡೂ ಕಡೆ ವಾಹನಗಳನ್ನ ಅಡ್ಡಾದಿಡ್ಡಿಯಾಗಿ ಪಾರ್ಕಿಂಗ್ ಮಾಡ್ತಾರೆ, ಜನಸಾಮಾನ್ಯರಿಗೆ ಸಮಸ್ಯೆ ಆಗುತ್ತೆ ಅಂತ. ಇವತ್ತು ಅದನ್ನು ಕೂಡ ಸ್ವಲ್ಪ ಗಮನ ಹರಿಸಿದ್ದೀವಿ. ಈ ಮೂಲಕ ಎಲ್ಲ ಸಾಗರದ ನಾಗರಿಕರಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ, ನಿಮಗೆ ನಿಗದಿತ ಜಾಗದಲ್ಲಿ ಪಾರ್ಕಿಂಗ್ ಸಿಗಲಿಲ್ಲ ಅಂತಂದ್ರೆ ಸ್ವಲ್ಪ ಮುಂದೆ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿ. ಅದನ್ನು ಕ್ರಾಸಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಸ್ವಲ್ಪ ಜಾಗದಲ್ಲೇ ಪಾರ್ಕಿಂಗ್ ಮಾಡ್ತೀನಿ ಅಂತಂದರೆ ಮುಂದಿನ ದಿನಗಳಲ್ಲಿ ವೀಲ್ ಲಾಕ್ಗಳು ತಂದಿದ್ದೀವಿ. ಪ್ರತಿದಿನ ಈ ರೀತಿ ಎಲ್ಲ ಸಿಬ್ಬಂದಿಗಳನ್ನ ಕರ್ಕೊಂಡು ಎಕ್ಸಸೈಸ್ ಮಾಡಲಿಕ್ಕಾಗಲ್ಲ. ಒಬ್ಬೊಬ್ಬರು ಇಬ್ಬಿಬ್ಬರು ಸಿಬ್ಬಂದಿ ಬರ್ತಾರೆ, ವೀಲ್ ಲಾಕ್ ಹಾಕಿ ಹೋಗ್ತಾರೆ. ಆಮೇಲೆ ನೀವು ಸ್ಟೇಷನಿಗೆ ಬಂದುಬಿಟ್ಟು ಫೈನ್ ಕಟ್ಟಬೇಕಾಗತ್ತೆ. ಅದಕ್ಕೆ ಆಸ್ಪದ ಕೊಡಬೇಡಿ. ಎಲ್ಲರೂ ಎಚ್ಚೆತ್ಕೊಂಡು ವಾಹನಗಳನ್ನ ಸರಿಯಾದ ರೀತಿಯಲ್ಲಿ ಪಾರ್ಕಿಂಗ್ ಮಾಡಿ. ಮೂರನೇ ವಿಚಾರ, ಈ 2 ವೀಲರ್ಗಳಲ್ಲಿ ಸೈಲೆನ್ಸರ್ಗಳನ್ನ ಮಾಡಿಫೈ ಮಾಡಿಸಿ ಕರ್ಕಶವಾಗಿ ಶಬ್ದ ಹೊರಡಿಸ್ಕೊಂಡು ಪಟ್ಟಣ ತುಂಬ ಓಡಾಡ್ತಕ್ಕಂಥ ಒಂದು ಚಾಳಿ ಕೆಲವು ಹುಡುಗರಿಗಿದೆ. ಸೈಲೆನ್ಸರ್ಗಳನ್ನ ಮಾಡಿಫೈ ಮಾಡ್ತಿದ್ದಾರೆ. ಅಂಥದ್ದು ಒಂದು 2-3 ಪ್ರಕರಣಗಳನ್ನ ಇವತ್ತು ದಾಖಲು ಮಾಡಿದ್ದೀವಿ. ನನ್ನ ಗಮನಕ್ಕೆ ಬಂತು ಅಂದರೆ ಸೈಲೆನ್ಸರ್ ಬಿಚ್ಚಿ ಫೈನ್ ಹಾಕಿಸಿ ಅದನ್ನು ರೋಡ್ ರೋಲರ್ ಹತ್ತಿಸ್ತೀನಿ ನಾನು ಸೈಲೆನ್ಸರ್ಗೆ. ಇದೊಂದು ಸ್ಟ್ರಿಕ್ಟ್ ವಾರ್ನಿಂಗ್ ಕೊಡ್ತೀನಿ ಎಲ್ರಿಗೂ. ನಿಮ್ಮ ಯಾವ್ಯಾವ ರೀತಿ ಸೈಲೆನ್ಸರ್ಗಳಿದೆ ನೀವು ಗಾಡಿ ಓಡಿಸಿ ಬಿಡಿ. ನನಗೆ ರೋಡ್ ಸೈಡ್ ಯಾವುದಾದ್ರೂ ಹಂಗೆ ಮಾಡಿಫೈ ಆಗಿದ್ದು ವೆಹಿಕಲ್ ನಿಂತಿದೆ ಅಂತ ಕಂಡು ಬಂದರೂ ಕೂಡ ಕರೆಸಿ ಮಾಲೀಕನ್ನ ಗಾಡಿ ಸ್ಟಾರ್ಟ್ ಮಾಡಿಸಿ ಚೆಕ್ ಮಾಡಿಸಿ ಅದನ್ನು ನಾನು ಫೈನ್ ಹಾಕ್ತೀನಿ. ಅದಕ್ಕೆ ಆಸ್ಪದ ಕೊಡ್ಬಿಡಿ. ನಿಮ್ಮ ಸೈಲೆನ್ಸರ್ಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಡ್ರಗ್ಸ್ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ ನಮ್ಮ ಸಾಗರ ಪಟ್ಟಣದಲ್ಲೂ. ನಾವೆಲ್ಲ ಗಮನಿಸಿದಂಗೆ ಈ ಯುವಕರು ಅದಕ್ಕೆ ಜಾಸ್ತಿ ಬಲಿ ಆಗ್ತಿದ್ದಾರೆ. ಅದನ್ನು ತಡೆಗಟ್ಟಲಿಕ್ಕೆ ನಮ್ಮ ಹೊಸ ಸರ್ಕಾರ ಬಂದಾಗಿಂದ ಒಂದು ಬೇಡ ಬ್ರೋ ಅಂತ ಒಂದು ಕ್ಯಾಂಪೇನ್ನ ಶುರು ಮಾಡಿದ್ದೀವಿ. ಅದರ ಉದ್ದೇಶ ಈ ಯುವಕರು ಜೆನ್ಸಿಗಳು, ಕಾಲೇಜ್ ಸ್ಟೂಡೆಂಟ್ಸು, ಅವ್ರು ಯಾರ್ಯಾರು ಮಾದಕ ವಸ್ತುಗಳಿಗೆ ಬಲಿಯಾಗ್ತಾರೆ ಅವರಲ್ಲಿ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂಥ ಒಂದು ಕ್ಯಾಂಪೇನ್ನು ಕೂಡ ಮಾಡ್ತಾ ಇದ್ದೀವಿ. ಅದನ್ನು ಇವತ್ತು ಒಂದು ದಿವಸ ಮಾಡಿದ್ವಿ. ಮತ್ತು ಪ್ರತಿದಿನ ನಮ್ಮ ಸಿಬ್ಬಂದಿಗಳು ಬೀಟ್ ಗಸ್ತು ವ್ಯವಸ್ಥೆಗೆ ಅಂತ ಹೋದಾಗ, ಬೀಟ್ ಜಾರಿ ಮಾಡಲಿಕ್ಕೆ ಹೋದಾಗ ಈ ಸ್ಕೂಲ್ ಮೈದಾನಗಳಲ್ಲಿ, ಶಾಲಾ ಕಾಲೇಜುಗಳ ಆವರಣಗಳಲ್ಲಿ ಯಾರಾದರೂ ಸ್ಟೂಡೆಂಟ್ಸ್ ಇದ್ದರು ಅಂತಂದರೆ ಅವ್ರನ್ನೆಲ್ಲ ಒಂದು ಹತ್ರ ಸೇರಿಸ್ಬಿಟ್ಟು ಈ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಒಂದು ಅವೇರ್ನೆಸ್ ಮೂಡ್ತಕ್ಕಂಥ ಒಂದು ಕ್ಯಾಂಪೇನ್ನು ಕೂಡ ಮಾಡಿದ್ದೀವಿ. ಅದನ್ನು ಇವತ್ತು ಈ ದಿನ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲೂ ಇದನ್ನೆಲ್ಲ ಮಾಡಲಾಗುವುದು. ಎಲ್ಲ ಸಾಗರಿಕರು ನಮಗೆ ಕೋಆಪರೇಟ್ ಮಾಡಿ ಮತ್ತು ಆ ರೀತಿಯಾದ ಮಾದಕ ವಸ್ತುಗಳ ಬಳಕೆಗೆ ಯಾರಾದರೂ ತುತ್ತಾಗಿದ್ದರೆ, ವ್ಯಸನಿಗಳು ಯಾರಾದರೂ ಇದ್ದರೆ ಅದಕ್ಕೆ ನಾವು ಸನ್ಮಿತ್ರ ಅಂತಲೂ ನಮ್ಮ ಕರ್ನಾಟಕ ಪೊಲೀಸ್ ವತಿಯಿಂದ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದರಲ್ಲೂ ಕೂಡ ನಾವು ಅವರಿಗೆ ಕೌನ್ಸಿಲಿಂಗ್ ಕೊಡಿಸ್ತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಮುಕ್ತವಾಗಿ ಬಂದುಬಿಟ್ಟು ಮಾಹಿತಿನ ಹಂಚ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.